ತಂದೆಯನ್ನ ಮದುವೆಗೆ ಆಹ್ವಾನಿಸಿ ಇರಲಿಲ್ವ ಹಾಗಾದ್ರೆ ಚೈತ್ರಾ ಕುಂದಾಪುರ? ತಾಯಿ ಕಾಣಿಸಿದ್ರು, ಕುಟುಂಬಸ್ಥರೆಲ್ಲರೂ ಕೂಡ ಕಾಣಿಸಿದ್ರು, ತಂಗಿ ಕಾಣಿಸಿದ್ರು, ತಂದೆ ಕಾಣಿಸಿರ್ಲಿಲ್ಲ. ಚೈತ್ರಾ ಕುಂದಾಪುರ ಮದುವೆ ಬೆನ್ನಲ್ಲೇ ಈಗ ತಂದೆಯೇ ಆರೋಪವನ್ನ ಮಾಡಿದ್ದಾರೆ. ನನ್ನನ್ನು ಕರೆದಿಲ್ಲ, ಹಾಗಾಗಿ ನಾನು ಹೋಗಿಲ್ಲ ಅಂತ ಹೇಳಿ ಬಾಲಕೃಷ್ಣ ನಾಯ್ಕ್ ಹೇಳಿದ್ದಾರೆ. ಜೊತೆಗೆ ಈ ಮದುವೆಯನ್ನ ನಾನು ಒಪ್ಪೋದಿಲ್ಲ ಅಂತ ಹೇಳಿ ಚೈತ್ರಾ ಕುಂದಾಪುರ ತಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮದುವೆ ಕರ್ಲಿ ಅಂತ ಇವರು ಮದುವೆ ಯಾಕೆ ಕರೀತಾರೆ? ಅವ್ರಿಗೆ ಮಾನ ಮರ್ಯಾದಿಲ್ಲಲ್ಲ, ನಾನು ಮರ್ಯಾದಿಸ್ತಲ್ಲ. ನನ್ನನ್ನು ಕರೆದು ಇವರಿಗೆ ಸಿಂಪತಿ ಸಿಗೋದಿಲ್ಲಲ್ಲ, ಇವ್ರು ಗೌರವಕ್ಕೆ ಅಡ್ಡ ಇವರು ಮಾಡುವ ಕಳ್ಳ ಕೆಲಸ ಎಲ್ಲ ಹೊರಗೆ ಬರ್ತದಲ್ಲ. ನಾನು ಸತ್ಯನಾಯಕಿ, ನನ್ನ ಒಪ್ಪಿಗೆ ಇಲ್ಲ. ಯಾಕಂದ್ರೆ ಅವನು ಕಳ್ಳ, ಅವಳು ಕಳ್ಳ, ಇವರು ಕಳ್ಳರ ಮದುವೆ ಆಗಿದೆ. ಇವರು ಎಲ್ಲಿ ಯಾರು ತಲೆ ಹೊಡಿಬೇಕು ಅನ್ನೋದೇ ಇವರು ದಾರಿಯಲ್ಲಿ ಇರ್ತಾರೆ. ಇವರು ಯಾರು ತಲೆ ಹೊಡೆಯೋದು? ಯಾರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ತಂದೆ ಇರಬೇಕಿತ್ತು. ವಿಡಿಯೋ ನೋಡಿದ್ರಾ? ಮದುವೆ ವಿಡಿಯೋ ಇಲ್ಲ, ನಾನು ಇಲ್ಲ. ಆಗ ನಾನು ಇದ್ದೆ ಅನ್ನೋ ಥರ ಬೇರೆ ಬೇರೆ ಇವರ ವೇಷದಲ್ಲಿ ಅವಳು ತೋರಿಸಿ ಇರ್ಬೋದು. ಅದನ್ನು ನಿಜವಾಗಿ ನಾನಲ್ಲ. ಮದುವೆ ವಿಡಿಯೋ ನೋಡಿದೆ. ಅಲ್ಲ, ನನಗೆ ತಂದೆ ಇಲ್ಲದ ಹುಡುಗಿ ಯಾರೋ ಒಬ್ಬರು ವಿಡಿಯೋ ಕಮೆಂಟ್ ಹೇಳಿಕೆ ಕೊಟ್ಟಿದ್ದಾರೆ. ತಂದೆ ಇಲ್ಲ ಅಂತ ಹೇಳೋಕೆ ಏನು ಕಾರಣ? ತಂದೆಯನ್ನು ನೋಡಿದಾರ ಅಥವಾ ತಂದೆಯನ್ನು ವಿಚಾರಣೆ ಮಾಡಿದಾರ? ಸುಳ್ಳು ವರದಿಯನ್ನು ಕೊಡಬೇಡಿ ವಿಡಿಯೋದವರು. ಯಾಕಂದರೆ ಸ್ವಂತ ಜನ್ಮ ಕೊಟ್ಟ ತಂದೆನೇ ಜೀವಂತವಾಗಿ ಇರುವಾಗ ಅವರು ತಂದೆ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರಲ್ಲ, ಅದು ತಪ್ಪು. ಆ ತಪ್ಪು ಇವಳ ತಪ್ಪು ಮಾಹಿತಿಗೆ ಯಾರು ಇದು ಹೇಳಿಕೆ ಕೊಡಬೇಡಿ. ಖಂಡಿತ ನಾನು ಕ್ಷಮಿಸಿದೆ. ಯಾಕಂದರೆ ಅವಳು ಅಷ್ಟು ಕಠೋರ, ಅವಳು ಪಾಪಿ. ಅವಳು ನನ್ನ ಕುಟುಂಬದಲ್ಲಿ ಹೇಗೆ ಹುಟ್ಟಿದ್ಲು. ಇನ್ನು ಯಾವ ಹೆಣ್ಣು ಮನೆ ಯಾವ ಕುಟುಂಬದಲ್ಲಿ ಇಂಥ ಹೆಣ್ಣು ಹುಟ್ಟಬಾರದು. ಮತ್ತೆ ಹೇಳ್ಕೊಂಡು ಸುಳ್ಳು ಎಲ್ಲ ಹೇಳೋದು ಸುಳ್ಳು. ಅವಳು ಬಿಗ್ ಬಾಸಲ್ಲಿ ಅಥವಾ ಯಾವುದೋ ಒಂದು ಟಿ ವಿ ಕಾರ್ಯಕ್ರಮದಲ್ಲಿ ಎಲ್ಲ ಇವಳ ಬಗ್ಗೆ ಹೆಮ್ಮೆ ಕೊಡ್ತಾರೆ. ದಯವಿಟ್ಟು ಅವಳ ಬಗ್ಗೆ ಎಲ್ಲೂ. ಚೈತ್ರಾ ಕುಂದಾಪುರ ಅವರ ತಂದೆ ಬಾಲಕೃಷ್ಣ ನಾಯ್ಕ್ ಅವರ ಮಾತುಗಳನ್ನ ಕೇಳಿಸಿಕೊಂಡ್ರೆ, ಮಗಳು ಮದುವೆಯಾಗಿದ್ದಾಳೆ, ಮಗಳು ಖುಷಿಯಾಗಿದ್ದಾಳೆ. ಆದ್ರೆ ತಂದೆ ಬಾಯಿಯಲ್ಲಿ ಹರಸುವಂತಹ ಮಾತುಗಳು ಬರ್ತಾ ಇಲ್ಲ. ತಂದೆ ಮಾಡ್ತಾ ಇರುವ ಆರೋಪ ಏನು? ಮಗಳು ಕಳ್ಳಿ, ಮಗಳನ್ನ ಮದುವೆಯಾದತ್ತೂ ಕೂಡ ಕಳ್ಳ. ಇವರು ಬೇರೆಯವರಿಂದ ದುಡ್ಡು ಹೊಡೆಯೋದನ್ನೇ ವೃತ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನನ್ನನ್ನ ಮದುವೆ ಕರೆದಿಲ್ಲ, ನಾನು ಬದುಕಿದ್ರೂ ಕೂಡ ನಾನಿಲ್ಲ ಅನ್ನುವ ರೀತಿ ಯಾಕೆ ವರ್ತನೆ ಮಾಡ್ತಿದ್ದಾಳೆ. ಇಂಥ ಮಗಳು ಯಾರಿಗೂ ಹುಟ್ಟಬಾರ್ದು, ಯಾವ ಮನೆಯಲ್ಲೂ ಹುಟ್ಟಬಾರ್ದು ಅಂತ ಹೇಳಿ ಸಾಲು ಆರೋಪ ಬಾಲಕೃಷ್ಣ ನಾಯ್ಕ್ ಅವರು ಮಾಡ್ತಾ ಇರೋದು. ಅದು ತಮ್ಮ ಮಗಳ ಬಗ್ಗೆ, ತಾವು ಜನ್ಮ ಕೊಟ್ಟ ಮಗಳ ಬಗ್ಗೆ. ತಮ್ಮ ಮಗಳು ಅದ್ದೂರಿಯಾಗಿ ಮದುವೆಯಾಗಿದ್ದಾಳೆ. ಆಕೆಯ ತಾಯಿ ಕೂಡ ಅಲ್ಲೇ ಇದ್ದಾರೆ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ. ಹಸಿರು ಸೀರೆಯನ್ನ ಹುಟ್ಟವರು ಅವರ ತಾಯಿ, ಚೈತ್ರಾ ಕುಂದಾಪುರ ಅವರ ತಾಯಿ. ಬಹಳ ಅದ್ದೂರಿಯಾಗಿ ಸಂಭ್ರಮದಿಂದ ಮದುವೆಯಾಗಿದೆ. ತಾಯಿಯ ಆಶೀರ್ವಾದವು ಚೈತ್ರಾ ಕುಂದಾಪುರ ಅವರಿಗೆ ಸಿಕ್ಕಿದೆ. ಅವರ ಸಹೋದರಿಯು ಕೂಡ ಮದುವೆಯಲ್ಲಿ ಭಾಗಿಯಾಗಿದ್ರು. ಭಾಗಿಯಾಗದೇ ಇದ್ದಿದ್ದು ತಂದೆ ಬಾಲಕೃಷ್ಣ ನಾಯ್ಕ್ ಅವರು. ಯಾವ ಕಾರಣಕ್ಕಾಗಿ ಭಾಗಿಯಾಗಲಿಲ್ಲ ಗೊತ್ತಿಲ್ಲ. ಬಟ್ ತಂದೆ ಹೇಳ್ತಿದ್ದಾರೆ, ನನಗೆ ಯಾವುದೇ ಆಹ್ವಾನವನ್ನ ಕೊಟ್ಟಿಲ್ಲ, ನಾನು ಈ ಮದುವೆಯನ್ನ ಒಪ್ಪೋದಿಲ್ಲ. ಆಕೆನೂ ಕಳ್ಳಿ, ಆಕೆಯನ್ನ ಮದುವೆಯಾದಾತನೂ ಕೂಡ ಕಳ್ಳ. ಅವರಿಬ್ರು ಕೂಡ ಬೇರೆಯವರಿಂದ ದುಡ್ಡು ಹೊಡೆಯೋದನ್ನೇ ಕೆಲಸ ಮಾಡ್ತಿದ್ರು ಅಂತ ಹೇಳಿ ತಮ್ಮ ಸ್ವಂತ ಮಗಳ ಬಗ್ಗೆ ಆರೋಪವನ್ನ ಮಾಡುವಂತಹ ಕೆಲಸವನ್ನ ಚೈತ್ರಾ ಕುಂದಾಪುರ ಅವರ ತಂದೆ ಬಾಲಕೃಷ್ಣ ನಾಯ್ಕ್ ಅವರು ಮಾಡಿದ್ದಾರೆ. ಹಾಗಂತ ಅವ್ರು ಮಾಡಿರೋದು ಇಷ್ಟೇ ಆರೋಪ ಅಲ್ಲ, ಇನ್ನೂ ಕೂಡ ಸಾಕಷ್ಟು ಆರೋಪಗಳಿದಾವೆ. ಅದನ್ನ ನೋಡ್ತಾ ಹೋಗೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.